ವಾರ್ತೆಗಳ ವಿವರ. ದೇಶದ ರಕ್ಷಣೆ, ಸ್ವಾಸ್ಥ್ಯ, ಸಮಾಜ ನಿರ್ಮಾಣ, ಭಾರತದ ಭವ್ಯ ಭವಿಷ್ಯಕ್ಕಾಗಿ ಮಾದಕ ವಸ್ತುಗಳ ವ್ಯಸನ, ಮಾರಾಟ ಮತ್ತು ಕಳ್ಳಸಾಗಣೆಗೆ ವಿರುದ್ಧ ಜನಜಾಗೃತಿಗೊಳಿಸಲು ಹಾಗೂ ವ್ಯಸನ ಮುಕ್ತ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಸಂಕಲ್ಪ ಮಾಡುವಂತೆ ನೂತನ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಅವರು ಹೇಳಿದರು. ಇಂದು ಪರಿವರ್ತನಾ ಟ್ರಸ್ಟ್ ಬೆಂಗಳೂರು, ಜಿಲ್ಲಾಡಳಿತ, ರೋಟರಿ ಸಂಸ್ಥೆ ಶಿವಮೊಗ್ಗದ ವಿವಿಧ ವಲಯಗಳ ಸಂಯುಕ್ತಾಶ್ರಯದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಡ್ರಗ್ಸ್ ಮುಕ್ತ ಕರ್ನಾಟಕ ಜನಜಾಗೃತಿ ವಾಹನಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಸಹಜ ಕುತೂಹಲದಿಂದ ನಿಧಾನವಾಗಿ ಆರಂಭಗೊಳ್ಳುವ ಮಾದಕ ವಸ್ತುಗಳ ಸೇವನೆ ಕೊನೆಯಲ್ಲಿ ಚಟವಾಗಿ ಪರಿಣಮಿಸಲಿದೆ. ಇದರಿಂದಾಗಿ ಅಸಂಖ್ಯಾತ ಯುವಕ ಯುವತಿಯರು ತಮಗೆ ಅರಿವಿಲ್ಲದೆಯೇ ಅಮೂಲ್ಯವಾದ ಭವಿಷ್ಯವನ್ನ ಯಾತನೆಗೊಳಿಸುತ್ತಾರೆ ಎಂದರು. ಇನ್ನು ಮನೋರಂಜನೆ ಹವ್ಯಾಸಿ ಕ್ಲಬ್ಗಳು ಇತ್ತೀಚಿನ ದಿನಗಳಲ್ಲಿ ತಂತ್ರಜ್ಞಾನ ಅಭಿವೃದ್ಧಿಯಾದಂತೆ ಪರಿಸರದ ಮೇಲೆ ಆಗಿರುವ ಪ್ರಭಾವ, ಅದರ ಪರಿಣಾಮಗಳು ಘೋರವಾಗಿವೆ. ಇಂದಿನ ಯುವ ಪೀಳಿಗೆ ಮಾದಕ ವಸ್ತುಗಳ ಮೋಹಕ್ಕೆ ಒಳಗಾಗದಂತೆ ಮುನ್ನೆಚ್ಚರಿಕೆ ಕ್ರಮ ಅಗತ್ಯವಾಗಿದೆ. ಮಾನಸಿಕ ಸ್ಥಿಮತೆ ಕಳೆದುಕೊಳ್ಳದೆ ಇರುವಂತೆ ಯುವಕರ ಗಮನ ಕೇಂದ್ರೀಕರಿಸಬೇಕಾದ ಅಗತ್ಯವಿದೆ. ನೈತಿಕ ಸ್ವಭಾವವು ಬದಲಾಗದಂತೆ ನೋಡಿಕೊಳ್ಳಬೇಕಾದ ಅಗತ್ಯ ಸಮಾಜ ಹಾಗೂ ಪೋಷಕರ ಮೇಲಿದೆ ಅಂತ ಹೇಳಿದ್ರು. ಮುಟುಗೋಲು ಹಾಕಬೇಕು ಅಂತ ಎಲ್ಲಿಂದ ಹಾಕಬೇಕು ಅಂತ ಹಾಕಿರ್ತಕ್ಕಂಥ ಹೆಜ್ಜೆ ಕೈಯಲ್ಲಿ ಇಟ್ಕೊಳ್ಳಿ. ದಿವ್ಯವೂ ಭವ್ಯವೂ ಆದ ಪರಂಪರೆಯುಳ್ಳ ನನ್ನ ಈ ತಾಯ್ನಾಡು ಭಾರತದ ಹೆಮ್ಮೆಯ ಸುಪುತ್ರನಾದ ನಾನು ಇಂದಿನ ಡ್ರಗ್ಸ್ ಜಾಗೃತಿ ಅಭಿಯಾನದ ಸಂದರ್ಭದಲ್ಲಿ ಮಾಡುತ್ತಿರುವ ಪ್ರತಿಜ್ಞೆ ಏನೆಂದರೆ ಸೇವನೆ, ಮಾರಾಟ ಹಾಗೂ ಕಳ್ಳ ಸಾಗಾಣಿಕೆಗಳು ಆತ್ಮವಂಚನೆ ಹಾಗೂ ದೇಶದ್ರೋಹಗಳೊಂದಿಗೆ ಸೇರಿಕೊಂಡಿವೆ ಎಂಬುದನ್ನು ನಾನು ಬಲ್ಲವನಾಗಿದ್ದೇನೆ. ಡ್ರಗ್ಸ್ ಅವಳಿಗೆ ದೇಶದ ಯುವ ಜನತೆಯನ್ನು ಬಲಿ ಕೊಟ್ಟು ಷಡ್ಯಂತ್ರ ಇದರ ಹಿಂದಿದೆ ಎಂಬುದನ್ನು ನಾನು ತಿಳಿದಿರುವವನಾಗಿರುತ್ತೇನೆ. ಆದ್ದರಿಂದ ಡ್ರಗ್ಸ್ ಜಾಲಕ್ಕೆ ಬಳಿ ಬೀಳುವುದಿಲ್ಲವೆಂದು ನನ್ನ ಸ್ನೇಹಿತರು, ಪರಿಚಿತರು ಹಾಗೂ ಬಂಧುಗಳು ಕೂಡ ಈ ಮಾರಕ ದುಶ್ಚಟಕ್ಕೆ ಬಲಿಯಾಗದಂತೆ ತಡೆಯಲು ನನ್ನಿಂದಾದ ಪ್ರಯತ್ನ ಮಾಡುವೆನೆಂದು ಡ್ರಗ್ಸ್ ದಂಧೆಗೆ ಹಾಗೂ ಕಳ್ಳ ಸಾಗಣೆಗೆ ತೊಡಗಿದವರ ಬಗ್ಗೆ ನನಗೆ ತಿಳಿದು ಬಂದಲ್ಲಿ ಕಾನೂನು ರಕ್ಷಕರಿಗೆ ತಕ್ಷಣ ಮಾಹಿತಿ ನೀಡುವೆನೆಂದು ಈ ಸಂದರ್ಭದಲ್ಲಿ ಸ್ವಯಂ ಪ್ರೇರಿತನಾಗಿ ಘೋಷಿಸುವೆನು. ಅಂತರಂಗದ ಧ್ವನಿ, ಅಂತರಾತ್ಮದ ಭರವಸೆಯಿಂದ ಭಗವಂತನ ಹೆಸರಿನಲ್ಲಿ ವಸ್ತು ಸೇವನೆ ಎಂಬ ಮರಣಪ್ರದಂಗ. ಹೌದು, ಡ್ರಗ್ಸ್ ಎಂಬ ವಿಷಯ ಸೇವೆಯ ಚಟಕ್ಕೆ, ಮೋಹಕ್ಕೆ ಬಲಿ ಬಿದ್ದು ನಮ್ಮ ಅದೆಷ್ಟೋ ಯುವಕ ಯುವತಿಯರು ತಮಗರಿವಿಲ್ಲದೆ ತಮ್ಮ ಭವಿಷ್ಯವನ್ನು ಕರಾಳವಾಗಿಸಿಕೊಳ್ಳುತ್ತಿದ್ದಾರೆ. ಮೋಜು ಮಸ್ತಿಯ ಹುಚ್ಚಿಗೆ ಬಲಿಬಿದ್ದು ದುಶ್ಚಟಕ್ಕೆ ಒಳಗಾದ ಸ್ನೇಹಿತರ ಒತ್ತಡಕ್ಕೆ ಮುಣಿದು ಕ್ಷಣಿಕ ಸುಖದ ತುಡಿತಕ್ಕೊಳಗಾಗಿ ನಮ್ಮ ಗೋರಿಯನ್ನು ತಾವೇ ತೋಡಿಕೊಳ್ಳುತ್ತಿದ್ದಾರೆ. ಕಾರಣ ಸ್ಪಷ್ಟವಾಗಿದೆ. ಒಮ್ಮೆ ಅದರ ಸ್ಯಾಂಪಲ್ ನೋಡ ಹೊರಟವರು ಅದರ ದಾಸರಾದಂತೆ. ಅದು ಹಾಗೂ ಮಾನ್ಯ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಹಾಗೂ ವೇದಿಕೆಯಲ್ಲಿ ಎಲ್ಲ ಗಣ್ಯರು ಒಂದು ಸ್ಲೋಗನ್ ಅನ್ನ ಮಾಡೋಣ. ನಶಮುಕ್ತ ಶಿವಮೊಗ್ಗ, ಎಲ್ಲರೂ ಒಂದಾಗೋಣ ಅಂತ ಹೇಳಿ. ನಶಮುಕ್ತ ಶಿವಮೊಗ್ಗ. ಎಚ್ಚರಿಕೆಯಿಂದ ವಹಿಸಬೇಕಾಗ್ತದೆ. ಈಗ ತಾವೆಲ್ಲರೂ ಕೇಳ್ತಾ ಇದ್ದೀರಿ, ಫೋಮೋ ಅಂತ ಹೇಳ್ಬಿಟ್ಟು ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಅದರಿಂದ ಈ ನಮ್ಮ ತರುಣರು ಕೆಲವು ವಿಷಯಗಳನ್ನು ನಾನು ಟ್ರೈ ಮಾಡಬೇಕು ಅಂತ ಹೇಳಿ ಅನ್ನುವಂಥ ಉದ್ದೇಶದಿಂದ ಈ ಒಂದು ದುಶ್ಚಟಕ್ಕೆ ಒಳಗಾಗ್ತಾರೆ. ಸೊ ಈ ರೀತಿಯ ಮಾನಸಿಕ ಲೋ ಕಾಸ್ಟ್ ಡ್ರಗ್ಗಳು ಕೂಡ ಈಗ ಅತಿ ಈಸಿಲಿ ಅಕ್ಸೆಸಿಬಲ್ ಆಗುವಂಥ ಸನ್ನಿವೇಶಗಳು ಬರ್ತಾ ಇದೆ. ಸೊ ಈ ಎಲ್ಲ ಒಂದು ಪೀಡೆಯನ್ನು ತೊಲಗಿಸೋದಕ್ಕೆ ನಾವೆಲ್ಲರೂ ಒಟ್ಟಾಗಿ ಶ್ರಮಿಸೋಣ ಅಂತ ಹೇಳಿ ಈ ಒಂದು ಅಭಿಯಾನಕ್ಕೆ ಶುಭೇಚ್ಛೆಯನ್ನು ಕೋರ್ತಾ ನನ್ನ ಮಾತನ್ನು ಅತ್ಯುತ್ತಮ ಸಂದೇಶ. ಆ ದಿಕ್ಕಲ್ಲಿ ಹೆಜ್ಜೆಯನ್ನು ಬಲವಾಗಿ ಇಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ಭಗವಂತನ ಕಾರ್ಯ. ಈ ಭಗವಂತನ ಕಾರ್ಯವನ್ನು ಮಾಡ್ತಿರುವಂಥ ರೋಟರಿಯ ಎಲ್ಲ ಬಂಧುಗಳಿಗೆ ನಾನು ವಿಶೇಷವಾಗಿ ಹರ್ಷಾವಧಿಗಳು ಕೂಡ ಸೇರಿಸಿ
ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಜಾಗೃತಿ ಮೂಡಿಸುವಂಥದ್ದು ಬಹಳ ಅಗತ್ಯ ಇದೆ, ಅನಿವಾರ್ಯತೆ ಇದೆ. ಅಂದರೆ ಇನ್ನೊಂದು ದೊಡ್ಡ ಸಂಗತಿ ಅಂತ ಹೇಳಿದ್ರೆ, ನಮ್ಮ ಡಿ ಸಿ ಅವರು ಏನು ಹೇಳಿದ್ರಲ್ಲ ಅದೆಲ್ಲವನ್ನೂ ಕೂಡ ನಾವು ಅದನ್ನು ಎಂಡಾರ್ಸ್ ಮಾಡ್ತೀವಿ. ಯಾಕೆಂದರೆ ನಿಜವಾಗಲೂ ಹೌದು, ನಾವು ಆರಂಭ ಏನೋ ಮಾಡ್ತೀವಿ, ಅದು ಅಂತ್ಯ ಇನ್ನೆಲ್ಲಿಗೆ ಹೋಗಿ ಕಾಣುತ್ತೆ. ಹಾಗಾಗಿ ಇದ್ರ ಬಗ್ಗೆನೂ ಕೂಡ ಗಂಭೀರವಾಗಿ ನಾವು ಆಲೋಚನೆ ಮಾಡೋಂಥ ಅಗತ್ಯ ಇದೆ. ಆ ಕೆಲಸವನ್ನು ಮಾಡೋಣ. ಈ ಹಿಂದೊಂದು ಸರಿ ನಮ್ಮದು ಈಗ ಸರ್ಕಾರದಲ್ಲಿ ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲೊಂದು ಚರ್ಚೆ ಶುರು ಆಯಿತು. ವ್ಯಸನ ಮುಕ್ತ ಮಾಡಬೇಕು ಅಂತ ಹೇಳ್ತೀವಿ, ಕುಡಿತದಿಂದ ದೂರ ಇರಬೇಕು ಅಂತ ಹೇಳ್ತೀವಿ. ಅದು ಪರಿಸ್ಥಿತಿ ಎಲ್ಲಿಗೆ ಹೋಗಿ ನಿಂತಿದೆ ಅಂತ ಹೇಳಿದ್ರೆ, ಲೈಸೆನ್ಸನ್ನು ಜಾಸ್ತಿ ಕೊಟ್ಟಿರೋದು ನಾವೇನು, ಸರ್ಕಾರ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಎಲ್ಲರೂ ಸೇರಿಕೊಂಡು ಚುನಾಯಿತ ಪ್ರತಿನಿಧಿಗಳ ಜಾಗ ಇರುವಂಥ ಜಾಗಗಳಲ್ಲಿ ಆ ಕಾರ್ಯಕ್ಕೆ ಅಂತ್ಯ ಹಾಡಬೇಕು ಹೊರತು ಅದನ್ನು ಜಾಸ್ತಿ ಮಾಡಬಾರ್ದು. ಆದರೆ ಇವತ್ತು ಪರಿಸ್ಥಿತಿ ಬೇರೆ ಇದೆ. ಹಾಗಾಗಿ ಯಾವ ಹಂತಕ್ಕೆ ಹೋಗಿದೆ ಅಂತ ಹೇಳಿದ್ರೆ, ನಮ್ಮ ಶಿವಮೊಗ್ಗಕ್ಕೆ ಇವತ್ತು ಮೆಡಿಕಲ್ ಕಾಲೇಜ್ ಇವತ್ತು ಬಂದಿದೆ. ಬಂದಾಗ ಬೇರೆ ಚರ್ಚೆ ಆಯಿತು. ಆದರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಏನು ಹೇಳ್ತಿದ್ದಾರೆ ಈಗ ಅಂತ ಹೇಳಿದ್ರೆ, ನಮ್ಮ ಜಿಲ್ಲೆ ಮೆಡಿಕಲ್ ಕಾಲೇಜ್ ಬೇಡ. ಯಾಕೆ ಅಂತ ಹೇಳಿದ್ರೆ ಡ್ರಗ್ಸ್ ಇದೆ, ಅದನ್ನು ಫೇಸ್ ಮಾಡ್ತಾ ಇದ್ದೇವೆ. ಈ ದೂರ ಷಡ್ಯಂತ್ರ ಇದರ ಹಿಂದಿದೆ. ವಸ್ತು ಸೇವನೆ ಎಂಬ ಮರಣ ಪ್ರಸಂಗ. ಹೌದು, ಡ್ರಗ್ಸ್ ಎಂಬ ವಿಷಯ ಸೇವೆ. ನಾನು ಪ್ರೊಫೆಸರ್ ಚಂದ್ರಶೇಖರ್ ಅಂತ, ರೋಟ್ರಿ ಮಾಜಿ ಗವರ್ನರು. ಇವತ್ತು ರೋಟ್ರಿ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ, ಬಹಳ 115 ವರ್ಷದ ಸಂಸ್ಥೆ, ಸುಮಾರು 14 ಲಕ್ಷ ಸದಸ್ಯರುವಂಥ ಸಂಸ್ಥೆ. ಇದು 200 ದೇಶದಲ್ಲಿದೆ. ಈ ರೋಟ್ರಿಯ ಮುಖ್ಯ ಉದ್ದೇಶ ಸೇವೆ. ಆ ಸೇವೆಯಲ್ಲಿ ಮುಖ್ಯವಾಗಿ ಇವತ್ತು ನಾವು ಮಾಡ್ತಾ ಇರೋದು, ಮಕ್ಕಳ ಡ್ರಗ್ಸ್ನಿಂದ ಹಾಳಾಗಬಾರ್ದು, ನಾಶ ಆಗಬಾರ್ದು ಅಂತ ಒಂದು ಕಾರ್ಯಕ್ರಮವನ್ನು ಇದು ಪರಿವರ್ತನಾ ಟ್ರಸ್ಟ್ ಬೆಂಗಳೂರಿನವರು ಕರ್ನಾಟಕಾದ್ಯಂತ ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ಶಿವಮೊಗ್ಗದಲ್ಲಿ ರೋಟ್ರಿ, ವಿಶೇಷವಾಗಿ ನಮ್ಮ ಶಿವಮೊಗ್ಗ ಮಿಡ್ ಟೌನ್ ಅಧ್ಯಕ್ಷ ಹರ್ಷ ಕಾಮತ್ರವರ ನೇತೃತ್ವದಲ್ಲಿ ಇಡೀ ಶಿವಮೊಗ್ಗ ಎಲ್ಲ ರೋಟ್ರಿ 8 ರೋಟ್ರಿ ಕ್ಲಬ್ಗಳು ಸೇರಿ, ಬೇರೆ ಸಂಘ ಸಂಸ್ಥೆಗಳು ಸೇರಿ ಇಲ್ಲಿ ರೋಟ್ರಿ ನಶಮುಕ್ತ ಶಿವಮೊಗ್ಗ ಮಾಡೋ ಒಂದು ಆಂದೋಲನದಲ್ಲಿ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಕಾರ್ಯಕ್ರಮ ಕೇವಲ ಇಲ್ಲಿ ಒಂದು ಇದಾಗಬಾರ್ದು, ಪ್ರತಿಯೊಬ್ಬರೂ ನಶೆಯಿಂದ ಆಗೋ ತೊಂದರೆಗಳನ್ನು ತಿಳ್ಕೊಂಡು ಅವ್ರನ್ನ ತಮ್ಮ ಮನೆಯಲ್ಲಿ ಮಕ್ಕಳಿಗೆ, ಪಕ್ಕ ಮನೆಯವರಿಗೆ, ಸ್ನೇಹಿತರಿಗೆ, ಬಂಧುಗಳಿಗೆ ಎಲ್ಲಿ ಸಾಧ್ಯವಲ್ಲಿ ನೀವು ಮಾಹಿತಿ ಕೊಟ್ಟು ಈ ಒಂದು ತಿಳುವಳಿಕೆಯನ್ನು, ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಿ ಮಕ್ಕಳು ನಶೆಯಿಂದ ಮುಕ್ತರಾಗಬೇಕು ಅನ್ನೋ ಒಂದು ಧ್ಯೇಯ ಇಟ್ಕೊಂಡು ಮುಂದೆ, ಯಾಕೆಂದರೆ ಮಕ್ಕಳೇನು ಮುಂದಿನ ಭವಿಷ್ಯ, ಮಕ್ಕಳು ಹಾಳಾಗೋದ್ರೆ ನಾವು ದೇಶನೇ ಹಾಳಾಗೋಗುತ್ತೆ. ಹಾಗಾಗಿ ಇದು ನಮ್ಮ ಒಂದು ಬಾಧ್ಯ ಕರ್ತವ್ಯ, ಇದು ಮಾಡಲೇಬೇಕಾದ್ದು. ಪ್ರತಿಯೊಬ್ಬರೂ ಇದ್ರ ಬಗ್ಗೆ ಗಮನ ಕೊಡಬೇಕಂತೇಳಿ ರೋಟ್ರಿ ಮುಖಾಂತರ ಮನವಿ ಮಾಡ್ಕೊಳ್ತೇನೆ. ನಮ್ಮ ಹರ್ಷ ಕಾಮತ್ ಅವರು ಇದನ್ನು ಲೀಡರ್ಶಿಪ್ ತಗೊಂಡಿದ್ದಾರೆ, ನಮ್ಗೆ ಹೆಮ್ಮೆ ಅನಿಸುತ್ತೆ. ಅವರಿಗೆ ಅಭಿನಂದನೆಗಳು. ತುಂಬ ಹೆಮ್ಮೆಯ ವಿಷಯ. ಶಿವಮೊಗ್ಗವನ್ನು ನಶಾಮುಕ್ತ ಅಭಿಯಾನ ಅಂತ ಇದು ಮಾಡ್ತಾಯಿದ್ದೀರಿ, ತುಂಬ ಹೆಮ್ಮೆ. ಯಾಕಂದರೆ ಈಗ ಯಾರೇ ಆಗಲಿ ಸ್ವಲ್ಪ ಒತ್ತಡ, ಟೆನ್ಷನ್ ಅಂದರೆ ಈ ಮಾದಕ ಏನು ವ್ಯಸನ ಇದೆ ಇದಕ್ಕೆ ಎಲ್ಲರೂ ಬಲಿಯಾಗ್ತಾರೆ. ಅದನ್ನು ಬಿಟ್ಟು ನಾವು ಫ್ಯಾಮಿಲಿಗೆ ಸ್ವಲ್ಪ ವ್ಯಾಲ್ಯೂ ಕೊಟ್ಟು ಫ್ಯಾಮಿಲಿಯನ್ನು ಪ್ರೀತಿಸಬೇಕು. ಈ ನಶೆಯನ್ನು ಎಲ್ಲರೂ ಬಿಡಿ, ಬದುಕನ್ನು ಪ್ರೀತಿಸಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ನನ್ನ ಹೆಸರು ವಿಜಯಲಕ್ಷ್ಮಿ ಜಿ. ನಮಸ್ಕಾರ, ನನ್ನ ಹೆಸರು ಗಾನವಿ ಅಂತ, ಜೆಸಿ ಶಿವಮೊಗ್ಗ ರಾಯಲ್ಸ್ನ ಅಧ್ಯಕ್ಷೆ. ನಮ್ಮ ಯುವ ಜನತೆ ಏನಾಗಿದೆ ಅಂತಂದರೆ ಜವಾಬ್ದಾರಿಯನ್ನು ಮರೆತು ಎಲ್ಲೋ ಒಂದು ಕಡೆ ನಶೆಗೆ ಕಡೆ ವಾಲ್ತಾ ಇದ್ದಾರೆ. ಸೊ ಅವರನ್ನು ಅದರಿಂದ ಹೊರಗಡೆ ಕರ್ಕೊಂಬರೋದು ನಮ್ಮೆಲ್ಲರ ಕರ್ತವ್ಯ ಆಗಿರುತ್ತೆ. ಸೊ ಹಾಗಾಗಿ ಇವತ್ತೊಂದು ಒಳ್ಳೆಯ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಾಯಿದೆ. ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ಕೈ ಜೋಡಿಸ್ತೀವಿ ಅಂತ ಕೇಳ್ಕೊತೀನಿ. ಉತ್ತಮ ಭಾರತಕ್ಕಾಗಿ ನಾವು ಯುವಜನರನ್ನು ಖಂಡಿತವಾಗಿಯೂ ಇದರಿಂದ ಮುಕ್ತಗೊಳಿಸಲೇಬೇಕು. ಸೊ ಹಾಗಾಗಿ ಎಲ್ಲರೂ ಜೊತೆಯಾಗಿ ಇದಕ್ಕೆ ನಿಲ್ಲೋಣ ಅಂತ ನಾನು ಈ ಮೂಲಕ ಕೇಳ್ಕೊತೇನೆ. ನಮಸ್ಕಾರ ಅಂತ
ರೋಟ್ರಿ ಮಿಡ್ ಟೌನ್ ನ್ಯೂ ಜನರೇಷನ್ ಡೈರೆಕ್ಟರ್. ನಶಮುಕ್ತ ಭಾರತಕ್ಕೆ ನಾವೆಲ್ಲ ಇವತ್ತು ಪ್ರಥಮ ಹೆಜ್ಜೆ ಇಡ್ತಾ ಇದ್ದೀವಿ. ಫಸ್ಟು ನಾವೆಲ್ಲರೂ ನಮ್ಮ ಮನೆಗಳಲ್ಲಿ ಫಸ್ಟು ಅದನ್ನು ಸರಿಪಡಿಸ್ಕೊಂಡು ಮುಂದಿನ ಹೆಜ್ಜೆ ಇಡಬೇಕು. ಇದಕ್ಕೆ ರೋಟ್ರಿ ಒಂದು ಒಳ್ಳೆಯ ವ್ಯವಸ್ಥೆ ಮಾಡಿಕೊಟ್ಟಿದೆ. ಇದ್ರ ಮೂಲಕ ನಾವು ಒಂದು ಒಳ್ಳೆಯ ಹೆಜ್ಜೆ ಇಡ್ತಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಾವು ಈ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೀವಿ ರಾಜ್ಯ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತದ ಒಂದು ಆಡಳಿತದ ವ್ಯವಸ್ಥೆಗೆ. ಇವತ್ತಿನ ಈ ಡ್ರಗ್ಸ್ ಮುಕ್ತ ಕರ್ನಾಟಕದ ಅಭಿಯಾನದಲ್ಲಿ ಮತ್ತು ನಶಮುಕ್ತ ಶಿವಮೊಗ್ಗದಲ್ಲಿ ನಾವು ನಿಮ್ಮ ಹತ್ರ ಕೇಳ್ಕೊಳ್ಳೋದಿಷ್ಟೇ, ಹೇಗೆ ಸೈಬರ್ ಕ್ರೈಮ್ಗಳಾದಾಗ ಸೈಬರ್ ಸ್ಟೇಷನನ್ನು ನೀವು ಮಾಡಿರ್ತೀರಿ, ಅದೇ ರೀತಿಯಲ್ಲಿ ಡ್ರಗ್ಸ್ ಮುಕ್ತ ಈ ಒಂದು ಅಭಿಯಾನಕ್ಕೆ ನಾವು ಆರಕ್ಷಕ ಸಿಬ್ಬಂದಿ ವರ್ಗದವರಿಗೆ ಈ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಸರ್ಕಾರಕ್ಕೂ ಕೂಡ ಆಗ್ರಹಪೂರ್ವಕವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ನಗರಗಳಲ್ಲಿ ಒಂದು ಇದಕ್ಕೆ ಆದಂಥ ವಿಶೇಷವಾದಂಥ ಒಂದು ಸ್ಟೇಷನನ್ನು ಮಾಡಬೇಕಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀವಿ ಸರ್. ಯಾಕೆ ಅಂತಂದರೆ ಇವತ್ತು ನಾವು ಎಲ್ಲೇ ಒಂದು ಡ್ರಗ್ಸಿನ ವಿಚಾರ ಬಂದಾಗ ನಾವು ನಿಮಗೆ ಗಮನಕ್ಕೆ ತಂದಾಗ ನೀವು ಬರ್ತೀರಿ, ಅದರ ಬಗ್ಗೆ ಕಾಳಜಿಯನ್ನು ವಹಿಸ್ತೀರಿ. ಆದರೆ ನಮ್ಗೆ ಪಬ್ಲಿಕ್ಕಿಗೆ ಅಥವಾ ಸಂಘ ಸಂಸ್ಥೆಗಳು ನಮಗೆ ಅನಿಸಿರೋದು ಮೇ ಬಿ ಇಟ್ ರಾಂಗ್ ಇರ್ಬೋದು, ಅವ್ರನ್ನ ಹಿಡಿದ ತಕ್ಷಣ ಅವ್ರನ್ನ ಕೋರ್ಟಿಗೆ ಸಬ್ಮಿಟ್ ಮಾಡ್ತೀರಿ, ಒಂದು 6 ತಿಂಗಳು ಅವ್ರ ಬೇಲೋ ಮತ್ತೊಂದು ನ್ಯಾಯಾಂಗದ ವ್ಯವಸ್ಥೆಲಾಗುತ್ತೆ ಮತ್ತು ಪೆನಾಲ್ಟಿ ಕಟ್ತೀವಿ. ಆದರೆ ಎಲ್ಲೋ ಒಂದು ಕಡೆ ಇವತ್ತಿನ ಈ ಜನಸಂಖ್ಯೆಯಲ್ಲಿ ನಡೀತಾ ಇರುವಂಥ ಇವತ್ತಿನ ಚಟುವಟಿಕೆಗಳಲ್ಲಿ ಎಲ್ಲೋ ಈ ಸಿಬ್ಬಂದಿಗಳ ಕೊರತೆ ನಮಗೆ ಕಾಣ್ತಾ ಇದೆ. ಪೊಲೀಸ್ ವ್ಯವಸ್ಥೆಯಲ್ಲಿ ಇದಕ್ಕೋಸ್ಕರ ಒಂದು ಸಪ್ರೇಟ್ ಒಂದು ವಿಂಗ್ ಮಾಡಿ ಇದಕ್ಕೊಂದು ಸಿಬ್ಬಂದಿಗಳ ವ್ಯವಸ್ಥೆ ಬೇಕಾಗುತ್ತೆ ಅಂತ ನಮಗೆ ಅನಿಸ್ತಾ ಇದೆ ಸರ್. ಹಾಗೆ ಮತ್ತು ಸಿವಿಲ್ ಡ್ರೆಸ್ಸಲ್ಲಿ ಇದಕ್ಕೊಂದು ಗುಪ್ತವಾದಂಥ ಒಂದು ತಂಡ ವರ್ಕ್ ಮಾಡಬೇಕು. ಯಾಕೆ ಅಂತಂದರೆ ನಾವೇನಾದರೂ ಒಂದು ಕರೆ ಮಾಡಿ ಹಿಡಿದಾಗ ಅದು ಎಲ್ಲಿಂದ ಬರ್ತಾ ಇದೆ, ಯಾವ ಒಂದು ಕಮ್ಯುನಿಕೇಷನ್ ಅಥವಾ ಆ ಲಿಂಕು, ಕ್ಯಾನ್ಸರ್ಗಿಂತ ಅತಿ ದೊಡ್ಡ ಮಾರಕ ಯಾವುದು ಅಂದರೆ ಇದೆ ಸರ್. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇದು ತನ್ನ ವ್ಯಾಪ್ತಿ ಅಷ್ಟು ವಿಚಾರವಾಗಿ ಎಲ್ಲದರಲ್ಲೂ ಅಂತಂದರೆ ಇದರಿಂದ ಆಗುವಂಥ ಸೈಡ್ ಎಫೆಕ್ಟ್ಗಳು ಯುವಕರಲ್ಲಿ ನಮಗೆಲ್ಲರಿಗೂ ಗೊತ್ತಾಗ್ತಾ ಇದೆ. ಹಾಗಾಗಿ ಅದರ ಮೂಲವನ್ನು ಹುಡುಕಿ ಬುಡ ಸಮೇತ ಅದನ್ನು ಕೀಳುವಂಥ ಪ್ರಯತ್ನ ಮಾಡಬೇಕು ಅನ್ನೋದನ್ನು ನಾವೆಲ್ಲ ರೋಟ್ರಿ ಸ್ನೇಹಿತರು, JC ಸ್ನೇಹಿತರು ಮತ್ತೆಲ್ಲ ಸಂಸ್ಥೆಗಳ ಪರವಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ನಾವು ಕೇಳ್ಕೊಳ್ಳೋದಿಷ್ಟೇ, ಇದಕ್ಕೆ ಸೈಬರ್ ಕ್ರೈಮ್ ಸೈಬರ್ ಸ್ಟೇಷನ್ ಹೇಗೋ ಅದೇ ರೀತಿಯಾದಂಥ ವಿಶೇಷವಾದಂಥ ನಗರಗಳಲ್ಲಿ ಒಂದು ಸ್ಟೇಷನನ್ನು ಮಾಡ್ಬೋದಾ ನೋಡಿ. ಹಾಗೆ ಅಲ್ಲಲ್ಲಿ ಸ್ಟೇಷನ್ಗಳಲ್ಲಿ ಒಂದು ಪ್ರತ್ಯೇಕ ಸಿಬ್ಬಂದಿ ವರ್ಗ ಇದಕ್ಕೋಸ್ಕರ ಒಂದು ಕಾರ್ಯ ಮಾಡಿದ್ರಲ್ಲಿ ಖಂಡಿತವಾಗಿ ನಮ್ಮ ಈ ಅಭಿಯಾನ ಗುರಿ ಮುಟ್ಟುತ್ತೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಆಶಿಸ್ತಾ ಮತ್ತೊಮ್ಮೆ ಜಿಲ್ಲಾಡಳಿತದ ಎಲ್ಲ ಸ್ನೇಹಿತರಿಗೂ, ರಕ್ಷಣಾಧಿಕಾರಿ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಹರ್ಷ ಭಾಸ್ಕರ್ ಕಾಮತ್, ರೋಟರಿ ಕ್ಲಬ್ ಮಿಡ್ ಟೌನ್. ನಾನು ಭಾರತಿ ಚಂದ್ರಶೇಖರ್, ಇನ್ನರ್ವಿಲ್ ಮಾಜಿ ಜಿಲ್ಲಾ ಚೇರ್ಮನ್ ಹಾಗೂ ಕರ್ನಾಟಕ ರಾಜ್ಯ ಬಾರ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಸ್ಟೇಟ್ ವೈಸ್ ಪ್ರೆಸಿಡೆಂಟು. ಈ ನಶೆ ಮುಕ್ತ ರಾಜ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಇವತ್ತು ಏನು ಪ್ರತಿಜ್ಞೆ ತೆಗೆದುಕೊಂಡಿದ್ದೀರೋ ಎಲ್ಲರೂ ಅದನ್ನು ವೈಯಕ್ತಿಕವಾಗಿ ಅಂತ ತೆಗೆದುಕೊಂಡು ಪರಿಪಾಲನೆ ಮಾಡಬೇಕು. ಜೊತೆಗೆ ಮನೆಯಿಂದ ಮನೆಗಾಗಿ, ಮಕ್ಕಳಿಗೋಸ್ಕರ, ಶಾಲೆಯಿಂದ ಶಾಲೆಗಾಗಿ, ಶಾಲೆಗೋಸ್ಕರ, ದೇಶದಿಂದ ದೇಶಕ್ಕಾಗಿ, ನಾವು ಎಲ್ಲರಿಗೋಸ್ಕರ ನಾವು ಈ ಕಾರ್ಯಕ್ರಮನ ವೈಯಕ್ತಿಕವಾಗಿ ತೆಗೆದುಕೊಂಡು ನಡೆಸಬೇಕು. ಜೊತೆಯಲ್ಲಿ ಇದನ್ನು ದಾರಿಯಲ್ಲಿ ವೆಹಿಕಲ್ಗಳು ಕೆಟ್ಟೋದ್ರೆ ಸಂಪರ್ಕ ಮಾಡಲಿಕ್ಕೆ ಅಂತ ಫೋನ್ಗಳು ಹಾಕಿರ್ತಾರೆ. ಅದೇ ಥರ ಇದಕ್ಕೂ ಕೂಡ ಸಂಪರ್ಕವಾಣಿಯನ್ನು ಮಾಡೋದ್ರಿಂದ ಎಲ್ಲೆಲ್ಲಿ ನಾವು ಓಡಾಡೋ ಸ್ಥಳ ಏನೇನು ಕಾಣ್ತಾ ಇದೆಯೋ ಅದನ್ನೆಲ್ಲ ನಾವು ವೈಯಕ್ತಿಕವಾಗಿ ಫೋನ್ ಮಾಡೋದ್ರ ಮೂಲಕ ಅದು ಕೂಡ ಯಶಸ್ವಿ ಅಂತ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನು ಇಂದಿನ ಯುವ ಜನತೆಗೆ ಈ ಒಂದು ವಾಹಿನಿಯ ಮೂಲಕ ಒಂದು ಸಂದೇಶವನ್ನು ಕೊಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆ ಅಂದರೆ ಇಂದಿನ ಯುವ ಜನತೆ ಏನಾಗ್ತಾ ಇದೆ, ಹುಡುಗರು ಅವನು ಮಾಡ್ದ ಅಂತ ನಾನು ಮಾಡಿದೆ ಅಂತ ಇನ್ನೊಬ್ಬ ಮಾಡಿದೆ, ಈ ಥರ ಪ್ರಚೋದನೆಗೊಳಗೊಂಡು ಈ ಒಂದು ಚಟಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ಮದ್ಯಪಾನ, ಧೂಮಪಾನ ಇದೆಲ್ಲ ಮಾಡಬಾರ್ದು, ಡೇಂಜರ್ ಅಂತ ಗೊತ್ತಿದ್ರೂ ಕೂಡ ಅದರ ಮೇಲಿರ್ತಕ್ಕಂಥ ಭೀಕರವಾದ ಭಯಾನಕ ಚಿತ್ರ ಇದ್ದರೂ ಕೂಡ ಅದನ್ನು ಲೆಕ್ಕಿಸದೆ ಒಂದು ಮಜಕ್ಕೆ ಬಲಿಯಾಗ್ತಾ ಇದ್ದಾರೆ. ದಯಮಾಡಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಜವಾಬ್ದಾರಿಯನ್ನು ನೆನಪು ಮಾಡ್ಕೊಳ್ಳಿ, ತಂದೆ ತಾಯಿಯನ್ನು ನೆನಪು ಮಾಡ್ಕೊಳ್ಳಿ, ಹಾಗೆ ಅಣ್ಣ ತಮ್ಮಂದಿರನ್ನು ನೆನಪು ಮಾಡ್ಕೊಳ್ಳಿ. ನೀವು ಮುಂದೆ ದೇಶವನ್ನು ಬೆಳಗತಕ್ಕಂತಹ ಯುವಕರು ದಯಮಾಡಿ ತಾವೆಲ್ಲ ನಶೆಮುಕ್ತ ಶಿವಮೊಗ್ಗದ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಒಂದು ಯಾವುದೇ ದುರ್ಚಟಕ್ಕೆ ಬಲಿಯಾಗಬಾರದು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಧನರಾಜ್ ಫ್ರೆಂಡ್ ಸೆಂಟರ್ನ ಅಧ್ಯಕ್ಷರು. ನಾವು ನೋಡಿದ್ದೇವೆ ಶಿವಮೊಗ್ಗದಲ್ಲಿ ಬಹಳ ಒಂದು ಒಳ್ಳೆಯ ಪವಿತ್ರವಾದ ಕಾರ್ಯ. ನಮ್ಮ ಯುವ ಜನತೆ ಸಾಕಷ್ಟು ಜನ ಅಡ್ಡದಾರಿ ಹೋಗ್ತಾ ಇದ್ದಾರೆ. ನಾವು ಹೊರಗಡೆ ಔಟ್ಸ್ಕರ್ಟಲ್ಲಿ ನೋಡ್ತಾ ಇದ್ದೀವಿ, ಗಾಂಜಾ ಇರ್ಬೋದು, ಅಫೀಮ್ ಇರ್ಬೋದು, ಈ ಥರ ಸಾಕಷ್ಟು ಡ್ರಗ್ಸ್ಗಳಿಂದ ಸಾಕಷ್ಟು ಯುವಕರು ಮತ್ತು ಫ್ಯಾಮಿಲಿ ಹಾಳಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಶಿವಮೊಗ್ಗ ಮಿಡ್ ಟೌನ್ ಮತ್ತು ಶಿವಮೊಗ್ಗದ ಎಲ್ಲ ಸಂಘ ಸಂಸ್ಥೆಗಳು ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ.
ಇದಕ್ಕೆ ನಿಮ್ಮ ಎಲ್ಲರ ಸಹಕಾರ ನಮಗೆ ಬಹಳ ಅಗತ್ಯವಾಗಿ ಬೇಕಾಗಿದೆ. ಡ್ರಗ್ಸ್ ಇರ್ಬೋದು ಮತ್ತು ಮದ್ಯಪಾನ, ಧೂಮಪಾನ ಇದೆಲ್ಲದರಿಂದ ಯುವಕರು ಮತ್ತು ನಮ್ಮ ಸಾರ್ವಜನಿಕರು ದೂರವಿರಬೇಕು. ಸಾಕಷ್ಟು ದಿವಸ ದೀರ್ಘಾಯುಷ್ಯರೊಳಗೆ ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡಬೇಕಾದ್ರೆ ಇಂತಹ ಕಾರ್ಯಕ್ರಮಗಳು ಬೇಕು. ಇದು ಇವತ್ತಿಗೆ ನಿಲ್ಲೋದಿಲ್ಲ. ಎಲ್ಲ ಶಾಲಾ ಕಾಲೇಜ್ ಇರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ಕಾರ್ಯಕ್ರಮ ಈ ರಥ ಹೋಗುತ್ತೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಬೆಂಬಲ ತುಂಬ ಅಗತ್ಯವಾಗಿದೆ. ನಾನು ಜಿ ವಿಜಯಕುಮಾರ್, ನಮ್ಮ ಟಿ ವಿ ನಿರೂಪಕ. ಧನ್ಯವಾದ.